ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮೀಡಿಯಾಗೆ ಇಷ್ಟು ಜನ ಬಂದಿದ್ದೀರಾ. ಆ್ಯಂಡ್ ಯಾರೆಲ್ಲ ಸಿನಿಮಾ ನೋಡಿದ್ರೆ ನಿಮಗೂ ಕೂಡ ತುಂಬ ದೊಡ್ಡ ಥ್ಯಾಂಕ್ಸ್. ಆ್ಯಂಡ್ ರೂಪಾಂತರ ಬಗ್ಗೆ ನಮ್ಮ ಸಿನಿಮಾ ಹೇಳ್ಕೊಳ್ಳೋಕಿರೋದು ಇಷ್ಟೇ. ನಾವು ತುಂಬ ಪ್ರಾಮಾಣಿಕವಾಗಿ ಮಾಡಿದಂಥ ಸಿನಿಮಾ. ಅಂದರೆ ಯಾವುದೇ ಮಾರುಕಟ್ಟೆ ಲೆಕ್ಕಾಚಾರಗಳನ್ನ ಹೊರತುಪಡಿಸಿ ಒಳ್ಳೆಯ ಸಿನಿಮಾನ ಕನ್ನಡದ ಪ್ರೇಕ್ಷಕರ ಮುಂದೆ ತರಬೇಕು. ಅದು ಎಲ್ಲರ ಮುಂದೆ ತೋರಿಸಿದ್ರು ಕೂಡ ಒಂದು ಒಳ್ಳೆಯ ಸಿನಿಮಾ ಕಾಣಿಸ್ಬೇಕು. ಅಂದರೆ ಬರೀ ಕನ್ನಡದ ಒಳ್ಳೆಯ ಸಿನಿಮಾ ಅಲ್ಲ, ಎಲ್ಲ ಕಡೆ ಕೂಡ ಒಳ್ಳೆಯ ಸಿನಿಮಾ ಅನಿಸ್ಕೋಬೇಕು ಅನ್ನೋವಂಥ ಪ್ರಯತ್ನದಲ್ಲಿ ಮಾಡಿದಂಥ ಸಿನಿಮಾ. ಸೊ ದಯವಿಟ್ಟು ಸಿನಿಮಾ ನೋಡಿ. ಆ್ಯಂಡ್ ಸಿನಿಮಾ ಏನಾದರೂ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ. ರೂಪಾಂತರ 26ನೇ ತಾರೀಕಿಂದ ಥಿಯೇಟರ್. ಆ್ಯಕ್ಚುಲಿ ಇದು ಪ್ರೀಮಿಯರ್ ಕೂಡ ಇದರ ಪ್ರಮೋಷನ್ನ ಭಾಗ. ಅಂದರೆ ಸಿನಿಮಾನ ಮೊದಲೇ ಆಡಿಯನ್ಸ್ಗೆ ತೋರಿಸ್ಬೇಕು, ಕೆಲವು ಆಡಿಯನ್ಸ್ಗೆ. ಅದರಿಂದ ಸಿಗುವಂಥ ರೆಸ್ಪಾನ್ಸನ್ನು ಜನರ ಮುಂದೆ ಇಡಬೇಕು. ಯಾಕಂದರೆ ನಾವು ಏನೇ ಹೇಳ್ಕೊಂಡ್ರು ಕೂಡ ಅದು ಸುಳ್ಳಾಗಿ ಕಾಣಿಸುತ್ತೆ. ಎಲ್ಲರೂ ಪ್ರಮೋಷನ್ ಚೆನ್ನಾಗಿ ಮಾಡ್ತಾರೆ ಈಗ. ಬಟ್ ಆಡಿಯನ್ಸ್ ಸಿನಿಮಾ ನೋಡಿ ಅವ್ರ ರೆಸ್ಪಾನ್ಸ್ ಹೇಗಿದೆ ಅದು ಜನರ ಮುಂದೆ ಇಡಬೇಕು, ಅದರಿಂದ ಪ್ರಮೋಟ್ ಮಾಡಬೇಕು ಅಂತ ಅಂದ್ಕೊಂಡವರು. ಆ್ಯಂಡ್ ಹಾಗಾಗಿ ಪ್ರಮೋಷನ್ನ ಲೇಟಾಗಿ ಮಾಡಿದ್ವಿ, ಸ್ವಲ್ಪ ಆರಾಮಾಗಿ ಮಾಡಿದ್ವಿ. ಬಟ್ ಈವನ್ ದಟ್ ಈಸ್ ಅ ಪ್ಲ್ಯಾನ್. ಸೊ ಕರೆಕ್ಟ್. ಈ ಸಿನಿಮಾನ ನೋಡಿ ತುಂಬ ಇಷ್ಟಪಟ್ಟವರಲ್ಲಿ ಒಬ್ಬರು ರಕ್ಷಿ ಶೆಟ್ಟಿ. ತುಂಬ ಇಷ್ಟಪಟ್ಟರು. ಅದಕ್ಕೋಸ್ಕರ ನಾನು ಫೋನ್ ಮಾಡೋರಿಗೆ ಹೇಳಿದೆ, ನಿಮ್ಮನ್ನು ಪ್ರೀಮಿಯರ್ ಕರೀತಾ ಇಲ್ಲ, ಕರೆದ್ರೆ ಬರೀ ಮಾರ್ಕೆಟಿಂಗ್ ಮಾಡ್ದಂಗೆ ಆಗುತ್ತೆ, ನಿಮ್ಗೆ ಇಷ್ಟ ಬಂದಾಗ ಸಿನಿಮಾದ ಬಗ್ಗೆ ಹಾಕ್ಕೊಳ್ಳಿ ಅಂತ ಹೇಳಿದ್ದೀನಿ. ಬಟ್ ಅವ್ರು ತುಂಬ ಇಷ್ಟಪಟ್ಟಂಥ ಸಿನಿಮಾದಲ್ಲಿ ಒಂದು ರೂಪಾಂತರ ತುಂಬ ಮೊದಲೇ ತೋರಿಸಿದೆ ಅವರಿಗೆ. ಹಾಗಾಗಿ ಆ ಸಂಪ್ರದಾಯ ಮಾಡಾಗಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸಪೋರ್ಟಿಗೆ. ಥ್ಯಾಂಕ್ ಯು.